ಬೆಳಗಾವಿ ಗಡಿಯಲ್ಲಿ ಆಗ್ತಾ ಇರುವ ಮಳೆಯ ಪರಿಣಾಮದಿಂದಾಗಿ ಸಹಜವಾಗಿ ಜನರು ಮತ್ತು ಪ್ರವಾಸಿಗರು ಮಳೆಯಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆಯಿಂದಾಗಿ ಬೆಳಗಾವಿ ಗಡಿಯಲ್ಲಿ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಚಂದಗಡ ತಾಲೂಕಿನ ತಿಲಾರಿ ಮತ್ತು ಪಾಟ್ನೆಪಾಟದಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಏಕಾಏಕಿ ರಸ್ತೆಗೆ ನೀರು ಹರಿದು ಬಂದಿದೆ. ಹಿರಣ್ಯಕೇಶಿ ನದಿ ನೀರು ಉಕ್ಕಿದ್ರಿಂದ ಸಮಸ್ಯೆ ಆಗ್ತಾ ಇದೆ ಸಂಚಾರಕ್ಕೂ ಕೂಡ. ಸೇತುವೆ ಮೇಲೆ 3 ಅಡಿಯಷ್ಟು ನೀರು ನಿಂತಿದ್ದರ ಪರಿಣಾಮವಾಗಿ ಅವಾಂತರವನ್ನ ಎದುರಿಸಬೇಕಾಗಿದೆ. ಸದ್ಯ ಹೊಳೆಯಂತಾಗಿ ಮಾರ್ಪಟ್ಟಿದೆ ತಿಲಾರಿ ಬೆಳಗಾವಿ ಸಂಪರ್ಕಿಸುವಂತಹ ರಸ್ತೆ. 2-3 ಅಡಿ ನೀರಿನಲ್ಲೇ ಕಾರನ್ನ ಹೇಗೆ ಚಲಾಯಿಸ್ತಾ ಇದ್ದಾರೆ, ದುಸ್ಸಾಹಸ ಆಗ್ತಾ ಇದೆ ಅನ್ನೋದನ್ನ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. गाड़ी ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರೆದಿರೋ ಪರಿಣಾಮವಾಗಿ ಬೆಳಗಾವಿ ಗಡಿಯಲ್ಲಿ ಪ್ರವಾಸಿಗರು ಮಳೆ ನೀರಿನಿಂದಾಗಿ ಅವಾಂತರವನ್ನ ಯಾವ ರೀತಿಯಾಗಿ ಅವಾಂತರಗಳಾಗ್ತಾ ಇದೆ, ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರಿ. ಸುಮಾರು 2-3 ಅಡಿಗಳಷ್ಟು ನೀರು ರಸ್ತೆಯಲ್ಲಿ ನಿಂತಿರೋ ಪರಿಣಾಮವಾಗಿ ಅದೇ ಮಾರ್ಗವಾಗಿ ಹೋಗಬೇಕು, ಅನಿವಾರ್ಯವಾಗಿ ಹಾಗೇ ಕಾರನ್ನ ಅಥವಾ ಬೈಕನ್ನು ಚಲಾಯಿಸಬೇಕು. ಅದರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಾ ಇದ್ರಿ. ಹೆಚ್ಚು ಕಮ್ಮಿ ಆದರೆ ಹೇಗೆ ಅನ್ನುವ ಅಪಾಯ ಇದ್ರೂ ಕೂಡ ಹೇಗೆ ಅಲ್ಲಿಂದ ಹೋಗೋದು ಅನ್ನೋದು ಪ್ರವಾಸಿಗರ ಒಂದು ಪರದಾಟ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕೊರಂದವಾಡೆಯಿಂದ. ದಿಲೀಪ್, ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವ ಮಳೆ ಬೆಳಗಾವಿ ಗಡಿ ಭಾಗದ ಜನರಿಗೆ ಯಾವ ರೀತಿ ಸಮಸ್ಯೆಯನ್ನ ತಂದಿಡ್ತಾ ಇದೆ? ಹೌದು ದಿವ್ಯಾ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸಹ್ಯಾದ್ರಿ ಪರ್ವತದಲ್ಲಿ ಸುರಿತಿರ್ತಕ್ಕಂಥ ಮಳೆ ಇವತ್ತಿಗೂ ಕೂಡ ನಿಂತಿಲ್ಲ. ಇವತ್ತು ಬಹಳಷ್ಟು ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿ ಗಡಿಯಲ್ಲಿ ಇರ್ತಕ್ಕಂಥ ಏನು ತಿಲಾರಿ ನಗರ, ಬೆಳಗಾವಿ ನಗರದ ಅಂದ್ರೆ ಬೆಳಗಾವಿ ಬಾರ್ಡರ್ ಇಂದ ಕೇವಲ 15 ಕಿಲೋಮೀಟರ್ ದೂರ ಇರ್ತಕ್ಕಂಥ ತಿಲಾರಿ ನಗರ ಏನಿದೆ, ತಾವು ನೋಡ್ಬೋದು ಚಿತ್ರಗಳಲ್ಲಿ ಯಾವ ತರ ಜನ ಪರದಾಡ್ತಾ ಇದಾರೆ ಅಂತ. ಇದು ಹಿರಣ್ಯಕೇಶಿ ನದಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬರ್ತಕ್ಕಂಥ ಹಿರಣ್ಯಕೇಶಿ ನದಿ ತುಂಬಿ ಹರಿತಾ ಇರುವಂತದ್ದು. ಮತ್ತೆ ತನ್ನ ಒಡಲನ್ನು ಒಡೆದು ಒಂದಷ್ಟು ಸಾಲುಗಳನ್ನು ಹಾಕಿ ಹೊಡ್ತಾ ಇರ್ತಕ್ಕಂಥ ಈ ನದಿಗೆ ಜನರು ಪರದಾಡ್ತಾ ಇರುವಂತದ್ದು. ಬೆಳಗಾವಿ ತಿಲಾರಿ ರಸ್ತೆ ಸಂಪೂರ್ಣ ಬಂದಾಗಿದೆ. ಈಗ ಆ ಕಡೆಯವರು ಆ ಕಡೆ, ಈ ಕಡೆ ಆಗಿರುವಂತದ್ದು. ಜೊತೆಗೆ ಏನಂತಾರೆ, ಬೆಳಗಾವಿಯ ಖಾನಾಪುರದಲ್ಲಿ ವಾಡಿಕೆಯಂತೆ 191 ಮಿಲಿಮೀಟರ್ ಮಳೆ ಭಾಗವಾಗಿತ್ತು. ಆದ್ರೆ ಈಗ ತಗೊಂಡ ಮಾಹಿತಿ ಪ್ರಕಾರ 381 ಮಿಲಿಮೀಟರ್ ಮಳೆ ಆಗ್ತಾ ಇರೋದು. ಮತ್ತೆ ಕನಕುಂಬಿ ಭಾಗದಲ್ಲಿ ಇವತ್ತು ಒಂದೇ ದಿನಕ್ಕೆ 192 ಮಿಲಿಮೀಟರ್ ಮಳೆ ಆಗಿರೋದು ವರದಿಯಾಗಿರುವಂತದ್ದು. ಮತ್ತೆ ಬೆಳಗಾವಿಯ ಖಾನಾಪುರದಲ್ಲಿ 42 ಮನೆಗಳು ಧರೆಗುಳಿದಿರುವಂತದ್ದು ಮಾಹಿತಿ ಕೂಡ ಬಂದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. बंद पडले. ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತಡೆಗೋಡೆ ಮಳೆಯ ಪರಿಣಾಮವಾಗಿ ಬಿದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯಲ್ಲಿ ಮಳೆ. ಕೆಂಪು ಕಲ್ಲಿನ 5-6 ಅಡಿ ಎತ್ತರದ ತಡೆಗೋಡೆ ಈಗ ಕುಸಿಯಲ್ಪಟ್ಟಿದೆ. ವಿದ್ಯುತ್ ಕಂಬ, ಬಾವಿ, ದೇವಸ್ಥಾನದ ಪಾರ್ಕಿಂಗ್ ಜಾಗ ಎಲ್ಲವೂ ಕೂಡ ಇದರ ಪರಿಣಾಮ ಹಾನಿಯಾಗಿದೆ. ಮಂಗಳೂರಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಅದರ ಪರಿಣಾಮ ಮತ್ತೊಂದು ಅವಾಂತರವೂ ಕೂಡ ಅಲ್ಲಿ ಸೃಷ್ಟಿಯಾಗಿದೆ. ನಿರಂತರ ಮಳೆಯಿಂದಾಗಿ ದೇವಸ್ಥಾನದ ತಡೆಗೋಡೆ ಕುಸಿದಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ಅದರ ಪರಿಣಾಮ ಅಲ್ಲಿರ್ತಕ್ಕಂತಹ ಬಾವಿ ಇರಬಹುದು, ಎಲ್ಲವೂ ಕೂಡ ಅವಾಂತರ, ಎಲ್ಲವೂ ಕೂಡ ಧ್ವಂಸ ಆಗ್ಬಿಟ್ಟಿದೆ. ಇಷ್ಟು ದೊಡ್ಡ ತಡೆಗೋಡೆ ಬಿದ್ದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಸದ್ಯ ಯಾವುದೇ ರೀತಿಯ ಅಪಾಯಗಳಾಗಿಲ್ಲ. ಆದರೆ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತಡೆಗೋಡೆ ಬಿದ್ದಿದ್ರಿಂದ ಅಲ್ಲಿದ್ದಂತಹ ಬಾವಿ ಇತ್ಯಾದಿ ಎಲ್ಲವೂ ಕೂಡ ಅದು ಹೇಗೆ ಬಿದ್ದಿದೆ ಅಂತ ನೋಡ್ತಾ ಇದ್ದೀರಿ. ನಲ್ಲಿ ಮಳೆ ಅವಾಂತರ ಮತ್ತಷ್ಟು ಮುಂದುವರೆದಿದೆ. ಸಾಕಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ನಿರಂತರವಾಗಿ ಈ ರೀತಿಯಾದಂಥ ಅವಾಂತರಗಳು ಮುಂದುವರೆದಿದೆ. ಮಂಗಳೂರಿನ ಹೊರವಲಯದ ಮುಲ್ಕಿ ಸಮೀಪದಲ್ಲಿರುವಂಥ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ತಡೆಗೋಡೆ ಕುಸಿದು ಬಿದ್ದಿರುವಂಥ ಘಟನೆ ನಡೆದಿದ್ದೇವೆ. ನಾವು ಮಂಗಳೂರಿನ ಹೊರವಲಯದ ಮುಲ್ಕಿ ಸಮೀಪದಲ್ಲಿರುವಂಥ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥದ್ದು. ಇದೊಂದು ಬಹಳಷ್ಟು ಪುರಾತನ ದೇವಸ್ಥಾನ. ಇತ್ತೀಚೆಗಷ್ಟೇ ಬ್ರಹ್ಮಕಲಶ ಆಗಿ ಪುನರುತ್ಥಾನ ಆಗಿರುವಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ಸಮೀಪದಲ್ಲಿ ಅದಕ್ಕೆ ಬೇಕಾದಂಥ ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು. ಆದರೆ ಸದ್ಯ ಮಳೆ ಸುರಿದಂಥ ಕಾರಣಕ್ಕಾಗಿ, ನಿರಂತರವಾಗಿ ಮಳೆ ಸುರಿದ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅವಾಂತರ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಇದು ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ನೆಲಕ್ಕೆ ಬಿದ್ದಿರುವಂಥದ್ದು. ಭಾರಿ ಗಾಳಿ ಮಳೆ ಆಗಿರುವಂಥ ಕಾರಣಕ್ಕಾಗಿ ಈ
ಸ್ಥಳದಲ್ಲಿದ್ದಂಥ ತೆಂಗಿನ ಮರ ಏನಿದೆ ಇದು ಬುಡ ಸಮೇತ ಕಿತ್ತು ಕೆಳಗೆ ಬಿದ್ದಿರುವಂಥದ್ದು. ಅದೇ ಸಂದರ್ಭದಲ್ಲಿ ಈ ಭಾಗದಲ್ಲಿದ್ದಂಥ ತಡೆಗೋಡೆ ಸಂಪೂರ್ಣವಾಗಿ ನೆಲಕ್ಕುರುಳಿದೆ. ಈ ತಡೆಗೋಡೆಗೆ ಇದ್ದಂಥ ಕಬ್ಬಿಣದ ತಡೆಬೇಲಿ ಆಗಿರ್ಬೋದು ಅಥವಾ ಎಲ್ಲ ಇಲ್ಲಿದ್ದಂಥ ವಿದ್ಯುತ್ ಕಂಬವಾಗಿರ್ಬೋದು ಎಲ್ಲವೂ ಇವತ್ತು ಧರಶಾಯ ಆಗಿರುವಂಥದ್ದು. ಅದರ ಜೊತೆಗೆ ಅದರ ಕೆಳಭಾಗದಲ್ಲಿದ್ದಂಥ ದೇವಸ್ಥಾನದ ಬಾವಿ ಏನಿದೆ, ಬಾವಿಯು ಸಂಪೂರ್ಣವಾಗಿ ಕೆಳಗೆ ಬಿದ್ದಿರುವಂಥದ್ದನ್ನು ನೋಡ್ಬೋದು. ಸುಮಾರು 5-6 ಅಡಿ ಎತ್ತರದ ಕೆಂಪು ಕಲ್ಲಿನ ತಡೆಗೋಡೆ ಇಲ್ಲಿ ಒಂದು ನಿರ್ಮಾಣ ಆಗಿತ್ತು, ಬ್ರಹ್ಮಕಲಶ ಆದಂಥ ಸಂದರ್ಭದಲ್ಲಿ ನಿರ್ಮಾಣ ಆಗಿತ್ತು. ಹೀಗಾಗಿ ಸಂಪೂರ್ಣವಾಗಿ ಮಳೆಗೆ ಇದು ಕುಸಿದು ಕೆಳಗೆ ಬಿದ್ದಿದೆ. ಇಲ್ಲಿದ್ದಂಥ ಬಾವಿ ಆಗಿರ್ಬೋದು, ವಿದ್ಯುತ್ ಕಂಬ ಆಗಿರ್ಬೋದು, ಕೆಳಗಿರುವಂಥ ಪಾರ್ಕಿಂಗ್ ಪ್ಲೇಸ್ ಆಗಿರ್ಬೋದು ಎಲ್ಲವೂ ಇವತ್ತು ಸಂಪೂರ್ಣವಾಗಿ ಹಾನಿಯಾಗಿದೆ. ಇದು ಮಳೆ ನಿರಂತರವಾಗಿ ಸುರಿದಿರುವ ಕಾರಣಕ್ಕಾಗಿ ಮಳೆಯ ಪ್ರಮಾಣ ಹೆಚ್ಚಾಗಿ ನೀರಿನ ಹರಿವು ಹೆಚ್ಚಳ ಆಗಿರೋದ್ರಿಂದ ಮಣ್ಣು ಸಡಿಲಾಗಿತ್ತು. ಹಾಗಾಗಿ ಸಂಪೂರ್ಣವಾದ ತಡೆಗೋಡೆ ಕೆಳಕ್ಕೆ ಬಿದ್ದಿದೆ. ಇದೇ ರೀತಿಯಾಗಿ ಸಾಕಷ್ಟು ಕಡೆಗಳಲ್ಲಿ ದುರಂತಗಳು ಅನಾಹುತಗಳು ನಡೀತಾನೆ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ತಡೆಗೋಡೆ ಬಿದ್ದಿರುವಂಥ ಕಾರಣಕ್ಕಾಗಿ ಟಾರ್ಪಾಲನ್ನು ಹಾಕಿ ಬದಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಈ ಭಾಗದಲ್ಲಿ ಯಾರು ಓಡಾಡದಂತೆಯೂ ಇಲ್ಲಿನ ಸಿಬ್ಬಂದಿಗಳು ಇಲ್ಲಿಗೆ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ರೀತಿಯಾದಂಥ ಒಂದು ಅವಘಡ ನಡೆದಿರುವಂಥದ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ಜನರು ಇಲ್ಲದಿರುವಂಥ ಕಾರಣಕ್ಕೆ ಮೇಲ್ಭಾಗದಲ್ಲಿ ಆಗಲಿ ಅಥವಾ ಕೆಳಗಿನ ಭಾಗದಲ್ಲಿ ಪಾರ್ಕಿಂಗ್ ಭಾಗದಲ್ಲೂ ಯಾರು ಜನರು ಇಲ್ಲದಿರುವ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಅನಾಹುತಗಳಾಗಿಲ್ಲ. ಹಾಗಾಗಿ ಈ ಮತ್ತಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂಥ ಪ್ರಕರಣಗಳು, ಇದೇ ರೀತಿಯಾದಂಥ ಅವಾಂತರಗಳು ಮುಂದುವರೆದಿದೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.